ವಿಧಾನಸೌಧದಲ್ಲಿ ಲಕ್ಷ ಹಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗುವಂತೆ ಮೋಹನ್ಗೆ ನೋಟಿಸ್ ನೀಡಲಾಗಿದೆ. ಇಂದು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ವಿಧಾನಸೌಧ ಠಾಣೆಯ ಪೊಲೀಸರು ಮೋಹನ್ಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ನಿನ್ನೆ ವಿಚಾರಣೆ ವೇಳೆ ಹಣದ ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಮೋಹನ್. ಇಂದು ಕೂಡ ಮೋಹನ್ ವಿಚಾರಣೆ ಮುಂದುವರಿಯುತ್ತೆ. ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ಶಂಕರಾಚಾರಿ ವಿಚಾರಣೆ ನಡೆಸುತ್ತಾರೆ. ಹಣದ ಮೂಲ, ಹಣ ಯಾರದು ಅನ್ನೋ ಬಗ್ಗೆ ವಿಚಾರಣೆ ನಡೆಸುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಹೊತ್ತು ಮೋಹನ್ ವಿಚಾರಣೆಗೆ ಹಾಜರಾಗ್ತಾರೆ. ನೋಟಿಸ್ ಅನ್ನು ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ನಿನ್ನೆ ದಿನವಿಡೀ ಮೋಹನ್ ವಿಚಾರಣೆ ನಡೆಸಿದ್ರು ಪೊಲೀಸರು. ಆದರೆ ದುಡ್ಡಿನ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಬಾಯಿ ಬಿಟ್ಟಿರಲಿಲ್ಲ ಮೋಹನ್. ಹೀಗಾಗಿ ಇವತ್ತು ಮತ್ತೆ ಮೋಹನನ್ನ ಕರೆಸಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಪೊಲೀಸರು. ಕೆಲ ಹೊತ್ತಲ್ಲಿ ಮೋಹನನ್ನ ಕರೆಸಿ ವಿಚಾರಣೆಯನ್ನ ಆರಂಭ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಮೋಹನ, ಯಾರ್ದಿದ್ದು ಹಣ ಅಂಥೇಳಿ ಪೊಲೀಸರು ಕೇಳ್ತಾ ಇದ್ದಾರೆ ಮೋಹನ್ ಬಳಿ. ಮೋಹನ್ ಮಾತ್ರ ಬಾಯಿ ಬಿಡ್ತಾ ಇಲ್ಲ. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೊಡಲಾಗಿದೆ. ಸೊ ಇವತ್ತಾದರೂ ಕೂಡ ಮೋಹನ್ ಸತ್ಯಾಂಶವನ್ನ ಬಾಯಿ ಬಿಡ್ತಾನಾ ಅಂತ ನೋಡಬೇಕಾಗಿದೆ. ವಿಧಾನಸೌಧದ ವೆಸ್ಟ್ ಗೇಟ್ನಲ್ಲಿ 25 ಲಕ್ಷಕ್ಕೂ ಅಧಿಕ ಕ್ಯಾಶ್ ಪತ್ತೆಯಾಗಿದ್ದಂತಹ ಪ್ರಕರಣ ಇದು. ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟಿಗಿನ ಒಂದು ಸಂಚಲನಕ್ಕೆ ಕಾರಣ ಆಗಿರುವಂತಹ ಪ್ರಕರಣ ಇದು. ಸಮ್ಮಿಶ್ರ ಸರ್ಕಾರದಲ್ಲಿ ಕಂಪನಗಳನ್ನು ಉಂಟು ಮಾಡಿರುವಂತಹ ಪ್ರಕರಣ ಕೂಡ ಹೌದು. ಒಂದು ರೀತಿ ಸಮ್ಮಿಶ್ರ ಸರ್ಕಾರದ ಪಾಲುದಾರ ಪಕ್ಷವಾಗಿರುವಂಥ ಕಾಂಗ್ರೆಸ್ಗೆ ಬಹಳ ಅವಮಾನ ಮತ್ತು ಮುಜುಗರದ ಸನ್ನಿವೇಶ ಇದು. ಸರ್ಕಾರದಲ್ಲಿ ಕಾಂಗ್ರೆಸ್ನ ಒಬ್ಬ ಮಂತ್ರಿ, ಎರಡು ಪಕ್ಷಗಳ ಸರ್ಕಾರ ಇದು, JDS ಮತ್ತು ಕಾಂಗ್ರೆಸ್ನ. ಅದರಲ್ಲಿ ಕಾಂಗ್ರೆಸ್ನ ಒಬ್ಬ ಮಂತ್ರಿ ಈ ರೀತಿ ಸಿಕ್ಕಿಬೀಳ್ತಾರೆ ಅಥವಾ ಅವರ ಆಪ್ತರು ಈ ರೀತಿ ಸಿಕ್ಕಿಬೀಳ್ತಾರೆ ಅಂತ ಹೇಳಿದ್ರೆ ಒಂದು ರೀತಿ ಮೈತ್ರಿಯಲ್ಲಿ ಕಾಂಗ್ರೆಸ್ನ ಇಮೇಜ್ಗೆ ಇದು ಖಂಡಿತವಾಗಲೂ ಕೂಡ ಧಕ್ಕೆಯಾಗುತ್ತೆ. ಒಂದು ರೀತಿ ಏನು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಬೇಕು ಅಂತ ಹೊರಟಿದ್ದಂತಹ ರಾಹುಲ್ ಗಾಂಧಿಗೂ ಕೂಡ ಇದರಿಂದ ಹಿನ್ನಡೆ ಉಂಟಾಗುತ್ತೆ. ಏನು ಪ್ರಯೋಜನಕ್ಕೆ ಬಂತು? ಸಡನ್ನಾಗಿ ಕುಮಾರಸ್ವಾಮಿ ಅವರಿಗೆ CM ಹುದ್ದೆ ಬಿಟ್ಕೊಟ್ಟು ನೀವು ಸರ್ಕಾರ ಮಾಡಿದ್ರಲ್ಲ, ಏನು ಪ್ರಯೋಜನ ಬಂತು? ನಿಮ್ಮ ಮಂತ್ರಿ ಕತೆ ನೋಡಿ ಇಲ್ಲಿ ಅಂತೇಳಿ ಅವ್ರ ಕಡೆ ಒಟ್ಟು ಮಾಡಿ ಜನ ತೋರಿಸ್ತಾರೆ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಒಳಗೂ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ, ರಾಜೀನಾಮೆ ಕೊಡಬೇಕು ಪುಟ್ಟರಂಗ ಶೆಟ್ಟಿ ಅಂತೇಳಿ. ಮತ್ತೊಂದು ಕಡೆ ಇವತ್ತು ವಿಚಾರಣೆ ಕೂಡ ನಡೆಯುವಂಥದ್ದು. ನಿನ್ನೆ ಕಂಪ್ಲೀಟ್ ವಿಚಾರಣೆ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಮೋಹನ್ ಬಾಯಿ ಬಿಟ್ಟಿರಲಿಲ್ಲ. ಇವತ್ತು ಮತ್ತೆ ಆತನಿಂದ ಬಾಯಿ ಬಿಡಿಸುವ ಪ್ರಯತ್ನವನ್ನು ಪೊಲೀಸರು ನಡೆಸೋರಿದ್ದಾರೆ. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ಇವತ್ತು ಮತ್ತೆ ವಿಚಾರಣೆ ಮುಂದುವರಿಯುತ್ತೆ. ಒಂದು ಕಡೆ ರಾಜೀನಾಮೆಗೆ ಒತ್ತಡ ಕೂಡ ಪಕ್ಷದ ಒಳಗಿಂದ ಮತ್ತು ವಿರೋಧ ಪಕ್ಷಗಳಿಂದಲೂ ಕೂಡ ವ್ಯಕ್ತವಾಗ್ತಾ ಇದೆ ಪುಟ್ಟರಂಗ ಶೆಟ್ಟಿಗೆ. ಮತ್ತೊಂದು ಕಡೆ ಇವತ್ತು ಮೋಹನನ ವಿಚಾರಣೆ ಮುಂದುವರಿತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಜಗದೀಶ್? ಅಮರ್ ಪ್ರಸಾದ್, ಈಗಾಗಲೇ ಕೂಡ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಏನೊಂದು ಪ್ರಕರಣ ದಾಖಲಾಗಿರುವಂತಹ ನಿಟ್ಟಿನಲ್ಲಿ ನಿನ್ನೆ ಏನು ವಿಧಾನಸೌಧದಲ್ಲಿ ಹಣ ಪತ್ತೆಯಾಗಿದ್ದಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗಿದ್ದಂತಹ ಮೋಹನ್ಗೆ ಸುಮಾರು 5 ಗಂಟೆಗಳಿಗೂ ಹೆಚ್ಚು ಕಾಲವಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಆದ್ರೆ ಈಗಾಗಲೇ ಕೂಡ ಹೇಳಿದ ಹಾಗೆ ಹಣ ಕೆಲವು ಗುತ್ತಿಗೆದಾರರಿಂದ ಕಲೆಕ್ಟ್ ಮಾಡ್ಕೊಂಡಿರೋದು, ಅದು ಕೂಡ ಒಬ್ಬರ ನಿರ್ದೇಶನದಂತೆ ಅಂತ ಮಾತುಗಳನ್ನ ಹೇಳಿರುವಂತಹ ಮೋಹನ್ ಅದು ಯಾರು ಹೇಳಿದ್ರು ಅನ್ನುವಂತಹ ಮಾತನ್ನ ಇನ್ನೂ ಆತ ಬಾಯಿ ಬಿಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಹಣ ಯಾಕಾಗಿ ತೆಗೆದುಕೊಳ್ಳಲಾಗಿತ್ತು, ಜೊತೆಗೆ ಏನಕ್ಕೆ ಬಳಸಲಿಕ್ಕೆ ಅಂತ ತೆಗೆದುಕೊಳ್ಳಲಾಗಿತ್ತು ಅನ್ನುವಂಥದ್ದು ಇಲ್ಲಿ ಗಮನ ಹರಿಸಬೇಕಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ವಿಧಾನಸೌಧ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು ಕೂಡ ಮೋಹನ್ ಈ ವಿಚಾರವಾಗಿ ಯಾವುದೇ ರೀತಿಯಾದಂತಹ ವಿಚಾರವನ್ನ ಪೊಲೀಸರ ಮುಂದೆ ಬಾಯಿ ಬಿಟ್ಟಿಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಪ್ರಕರಣ ಒಂದು ಕಡೆ ಇದು ಈಗಾಗಲೇ ಹೇಳಿದಾಗೆ ಮೋಹನ್ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ACBಗೆ ನಾವು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಕೂಡ ಏನು ಕೇಂದ್ರ ವಿಭಾಗದ DCP ಕೂಡ ಹೇಳಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಆ ಪ್ರಕರಣ ACBಗೆ ವರ್ಗಾವಣೆ ಮಾಡುವಂತಹ ತಯಾರಿಯಲ್ಲಿದ್ದಾರೆ. ಇದರ ಜೊತೆಗೇನೆ ಈಗಾಗಲೇ ಕೂಡ ಏನು ಈ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರಣೆ ನಡೆಸ್ತಾ ಇರುವಂತಹ ವಿಧಾನಸೌಧ ಪೊಲೀಸರು ಈ ಹಣದ ಯಾರಿಗೆ ಸಂದಾಯ ಆಗ್ಬೇಕಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಿನ್ನೆ ಕೂಡ ಸಾಕಷ್ಟು ವಿಚಾರಣೆ ಮಾಡಿದಂತಹ ಪೊಲೀಸರಿಗೆ ಮೋಹನ್ ಈ ವಿಚಾರದಲ್ಲಿ ಯಾರಿಗೆ ಸೇರ್ಬೇಕಾಗಿತ್ತು ಅನ್ನುವಂತಹ ವಿಚಾರವನ್ನ ಆತ ಒಪ್ಕೊಂಡಿಲ್ಲ. ಈ ನಿಟ್ಟಿನಲ್ಲಿ ಮತ್ತೆ ವಿಚಾರಣೆ ಹಾಜರಾಗುವಂತೆ ಮೋಹನ್ಗೆ ಇವತ್ತು ನೋಟಿಸ್ ನೀಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಒಂದು 10 ಗಂಟೆಯ ಸುಮಾರಿಗೆ ಆತ ವಿಧಾನಸೌಧ ಪೊಲೀಸ್ ಠಾಣೆಗೆ ಹಾಜರಾಗುವಂತಹ ಸಾಧ್ಯತೆಗಳಿರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ಜಗದೀಶ್.